ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಭಾಳಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದೀರಾ, BCA ಮಾಸ್ಟರ್ ರಿಸಲ್ಟ್ ಯಾವಾಗ ಬರುತ್ತೆ, 19ಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ರಿ. ಇದುವರೆಗೂ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ. ರಿಸಲ್ಟ್ ಯಾವಾಗ ಬರುತ್ತೆ ಹೇಳಿ ಅಂತ ಭಾಳಷ್ಟು ಜನ ಕಮೆಂಟ್ ಆಗ್ತಾ ಇದ್ರಿ. ಅದಕ್ಕೆ ನಿಮಗೆ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟ್ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಯಾರಲ್ಲಿ ಇವಾಗ BCA ಮಾಸ್ಟರ್ ಆನ್ಲೈನ್ ಅರ್ಜಿ ಹಾಕಿ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ ಅಂಥ ವಿದ್ಯಾರ್ಥಿಗಳದ್ದು ರಿಸಲ್ಟು ಸ್ವಲ್ಪ ಡಿಲೇ ಆಗುತ್ತೆ. ಯಾಕೆ ಅಂದರೆ ನಾನು ನಿನ್ನೆ BCA ಆಫೀಸ್ಗೆ ವಿಸಿಟ್ ಕೊಟ್ಟಾಗ ಅವ್ರು ಹೇಳಿರೋ ಮಾಹಿತಿ ಪ್ರಕಾರ BCA ಮಾಸ್ಟರ್ ಆನ್ಲೈನ್ ಅರ್ಜಿ ಆಗಲಿಕ್ಕೆ ಮತ್ತೆ ಓಪನ್ ಮಾಡ್ತಾರಂತೆ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸಿಲ್ಲ, ಅದಕ್ಕೆ ರಿಕ್ವೆಸ್ಟ್ ಬಂದಿದ್ದಾವಂತೆ. BCA ಇಲಾಖೆ ಕಡೆಯಿಂದ ಮತ್ತೆ ಹಾಸ್ಟೆಲ್ ಅಪ್ಲಿಕೇಶನ್ ಓಪನ್ ಮಾಡೋ ಸಾಧ್ಯತೆ ಇದೆ. ಅಕಸ್ಮಾತ್ ಏನಾದರೂ ಹಾಸ್ಟೆಲ್ ಅಪ್ಲಿಕೇಶನ್ ಓಪನ್ ಆಗಿಲ್ಲ ಅಂದರೆ ಇದೇ ವೀಕಲ್ಲಿ ನಾವು ರಿಸಲ್ಟ್ ಕೊಡ್ತೀವಿ, ವೇಟ್ ಮಾಡ್ತಾ ಇರಿ. ನಾವು ಇನ್ನೂ ಡಿಸಿಷನ್ ತೊಗೊಳ್ತಾ ಇದ್ದೀವಿ, ಹಾಸ್ಟೆಲ್ ಅಪ್ಲಿಕೇಶನ್ ಓಪನ್ ಮಾಡಬೇಕಾ, ರಿಸಲ್ಟ್ ಕೊಡಬೇಕಾ ಅಂತ ನಾವಿನ್ನೂ ಡಿಸೈಡ್ ಮಾಡಿಲ್ಲ. ಅದಕ್ಕೆ ಇನ್ನೊಂದು ವಾರ ನೀವು ವೇಟ್ ಮಾಡಿ, ಈ ವಾರದಲ್ಲಿ ನಾವು ನಿಮಗೆ ರಿಸಲ್ಟ್ ಕೊಡ್ತೀವಿ ಅಂತ BCA ಇಲಾಖೆಗೆ ನಾವು ವಿಸಿಟ್ ಮಾಡಿದಾಗ ಅವ್ರು ಹೇಳಿರೋ ಮಾಹಿತಿ ಇದು. ನೋಡಿ ಫ್ರೆಂಡ್ಸ್, ಯಾರಲ್ಲಿ ಇವಾಗ BCA ಮಾಸ್ಟರ್ ಆನ್ಲೈನ್ ಅರ್ಜಿ ಹಾಕಿ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ, ನಿಮ್ಮ ರಿಸಲ್ಟು ಈ ವಾರದಲ್ಲಿ ಬರುವ ಸಾಧ್ಯತೆ ಇದೆ. ಅಕಸ್ಮಾತ್ ಏನಾದರೂ BCA ಮಾಸ್ಟರ್ ಆನ್ಲೈನ್ ಅರ್ಜಿ ಮತ್ತೆ ಓಪನ್ ಆಯಿತು ಅಂದರೆ ರಿಸಲ್ಟ್ ಅನೌನ್ಸ್ ಮಾಡೋಕ್ಕೆ ಡೇಟ್ನ ಮತ್ತೆ ಪೋಸ್ಟ್ಪೋನ್ ಮಾಡ್ತಾರೆ. ಅದಕ್ಕೆ ಯಾರಲ್ಲಿ ಇವಾಗ ವಿದ್ಯಾರ್ಥಿಗಳು ಇದ್ದೀರಾ ಅಂಥ ವಿದ್ಯಾರ್ಥಿಗಳು ಇನ್ನು ಸ್ವಲ್ಪ ದಿನ ವೇಟ್ ಮಾಡಿ, ಇದೇ ವಾರದಲ್ಲಿ ಇಂದು ರಿಸಲ್ಟ್ ಬರುವ ಸಾಧ್ಯತೆ ಇದೆ. ಮೋಸ್ಟ್ಲಿ BCA ಮಾಸ್ಟರ್ ಅರ್ಜಿ ಮತ್ತೆ ಓಪನ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಓಪನ್ ಆದರೆ ರಿಸಲ್ಟ್ ಡಿಲೇ ಆಗುತ್ತೆ, ಇಲ್ಲಾಂದರೆ ಈ ವಾರದಲ್ಲಿ ನಿಮ್ಮ ರಿಸಲ್ಟ್ ಬಂದೇ ಬರುತ್ತೆ.